ಇಲ್ಲಿ ಕೂತಿರೋರ ಮಧ್ಯೆ ನಿಮಗೆ ಎಲ್ಲಾದರೂ ಯಾರಿಗಾದರೂ ಏನಾದರೂ ಆ್ಯಡ್ ಮಾಡಬೇಕು ಅನ್ನೋದಾದರೆ ಯಾವಾಗಲಾದ್ರೂ ನಿಮಗೆ ಇಲ್ಲಿರೋರ ಜೊತೆ ಏನಾದ್ರು ಸೆಕೆಂಡ್ ಚಾನ್ಸ್ ತಗೋಬೇಕು ಅಂತ ಅನಿಸಿದ್ರೆ ನನಗೆ ಇಲ್ಲಿ ಬ್ಲಿಪ್ ಅವ್ರು ಇದ್ದಾರಲ್ಲ, ಲಾಸ್ಟ್ ಒಂದು ಎಪಿಸೋಡಲ್ಲಿ ಬ್ಲಿಪ್ಪಿಗೆ ನಾನು ಸರ್ಟನ್ ಕಂಡೀಷನಲ್ಲಿ ಹೇಳಿದ್ದೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ. 50 ಲಕ್ಷದ್ದು ನಾನು ನಿಮಗೆ ಆಫರ್ ಕೊಟ್ಟಿದ್ದೆ ಅನ್ಸುತ್ತೆ. ಅವ್ರಿಗೆ ನಾನು ಯಾವ ಕಂಡೀಷನ್ ಹಾಕಿದ್ದೆ ಅಂದ್ರೆ, ಯಾವಾಗ ನಾನು ನಿಮ್ಮ ಜೊತೆ ಮಾತಾಡ್ತೀನೋ ಅವಾಗ ನೀವು ರೆವೆನ್ಯೂದ ಬೇರೆ ಸೋರ್ಸಸ್ಗಳನ್ನ ಆಡ್ ಮಾಡಕ್ ಆಗುತ್ತಾ ಅಂತ. ನನಗೆ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಮ ಮಧ್ಯ 3-4 ಇಂಟ್ರಾಕ್ಷನ್ಗಳಾದ್ವು. ನಾನು ನಿಮ್ಗೆ ಕೇಳ್ಕೊತೀನಿ, ಬ್ಲಿಪ್ ಅವ್ರ ಇಲ್ಲಿ ಮೇಲೆ ಬಂದು ಏನೇನ್ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಅವಾಗ ಎಲ್ರು ತುಂಬಾ ಖುಷಿ ಪಡ್ತಾರೆ. ಸಂದೇಶ್ ಸರ್ನ ನಾವು ಹೆಚ್ಚು ಕಮ್ಮಿ ಒಂದು 3 ಸರ್ತಿ ಭೇಟಿಯಾಗಿದ್ದೀವಿ. ಸರ್ ಜೊತೆ ತುಂಬ ಡಿಸ್ಕಷನ್ಸ್ ಕೂಡ ಆಗಿದೆ. ಆ್ಯಂಡ್ ನಾವೆಲ್ರಿಗೂ ಈ ವಿಷಯ ಹೇಳೋಕೆ ಇಷ್ಟಪಡ್ತೀವಿ. ಪ್ರತೀಕ್ ಈ ಚಾನಲ್ ಮುಖಾಂತರ ನಾವು ಇನ್ನೂ ಹೆಚ್ಚು ರೆವೆನ್ಯೂ ಸ್ಟ್ರೀಮ್ಸ್ನ ಓಪನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಕಾರ್ ವಾಶ್, ಕಾರ್ ಸರ್ವಿಸಿಂಗ್ಗೋಸ್ಕರ ಪಿಕ್ ಆ್ಯಂಡ್ ಡ್ರಾಪ್, ಕಾರ್ನ ಡೀಟೇಲಿಂಗ್ ಸರ್ವಿಸಸ್ ಜೊತೆಗೆ ಆಕ್ಸಿಲರಿ ಸರ್ವಿಸಸ್, ಅದರಲ್ಲಿ ಕಾರ್ನ ಡೆಕಾರ್ಡ್ಸ್ ಏನಿರುತ್ತೆ ಅಥವಾ ಕಾರಲ್ಲಿ ಫ್ರೆಶ್ನೆಸ್ ಇರುತ್ತೆ ಅದನ್ನು ನಾವು ಮಾಡ್ತಿದ್ದೀವಿ. ಬಟ್ ವಿದೌಟ್ ಅವರ್ ಓನ್ ಕನ್ಸ್ಟ್ರಕ್ಷನ್, ವಿದೌಟ್ ಅವರ್ ಓನ್ ಓನಿಂಗ್ ಆಫ್ ದಿ ಸರ್ವಿಸಸ್. ಇದಕ್ಕೋಸ್ಕರ ನಾವು ಪಾರ್ಟ್ನರ್ಶಿಪ್ ಮಾಡ್ತಿದ್ದೀವಿ ಮಾರ್ಕೆಟಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ಲೇಯರ್ಸ್ ಜೊತೆಗೆ. ಇದರಲ್ಲಿ ನಾವು ಕಸ್ಟಮರ್ಸ್ನ ಅವ್ರ ಜೊತೆಗೆ ಜೋಡಿಸ್ತಾ ಇದ್ದೀವಿ. ನನ್ನ 50 ಲಕ್ಷದ ಕಮಿಟ್ಮೆಂಟ್ ಏನಿತ್ತು ನಿಮ್ಮ ಕರೆಂಟ್ ವ್ಯಾಲ್ಯೂಯೇಷನ್ ಮೇಲೆ, ಇವತ್ತು ನಾನು ಅದನ್ನ ರೀಕನ್ಫರ್ಮ್ ಮಾಡ್ತೀನಿ ಹಾರ್ಡ್ ಕಮಿಟ್ಮೆಂಟ್ ಆಗಿ. ಥ್ಯಾಂಕ್ ಯು ಸರ್. ಸೊ ಸಂದೇಶ್ ಅವರೇ, ಕೈ ಮಿಲಾಯಿಸಿ. ಇಲ್ಲಿ ಎಷ್ಟು ಜನ ಫೌಂಡರ್ಸ್ ಕೂತಿದ್ದೀರೋ ಇದು ನಿಮಗೂ ಸರ್ಪ್ರೈಸು, ನಮಗೂ ಕೂಡ ಸರ್ಪ್ರೈಸೇ. ನಮಗೂ ಕೂಡ ಗೊತ್ತಿರಲ್ಲ ಹೀಗಾಗ್ಬೋದು ಅಂತ. ನಂಗೆ ಇದು ಗೊತ್ತಿಲ್ಲ, ನಿಮಗೋಸ್ಕರ ಕೂಡ ಏನಾದರೂ ಸರ್ಪ್ರೈಸ್ ಇರ್ಬೋದಾ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಟೈಟನ್ಸ್, ದಿಲ್ಲಿಯಿಂದ ಬಂದಂತಹ ಇಬ್ರು ಐಡಿಯಾ ಬಾಸ್, ನಿಖಿಲ್ ಮತ್ತೆ ಸಿದ್ಧಾರ್ಥ್. ಅವರ ಫಿಟ್ನೆಸ್ ಆ್ಯಪ್ ಇತ್ತು ಒಂದು, ತುಂಬ ಚೆನ್ನಾಗಿತ್ತು. ನಮ್ಮ ಟೈಟನ್ಸ್ಗೆ ಇಷ್ಟನೂ ಆಯಿತು. ಆದರೆ ಎಲ್ಲೋ ಬಿಸ್ನೆಸ್ ಅಂತ ಬಂದಾಗ ಯಾಕೋ ವಿಷಯ ವರ್ಕೌಟ್ ಆಗಲಿಲ್ಲ. ಏನಾಯ್ತು ಅವ್ರನ್ನೇ ಕೇಳೋಣ. ಸೊ ಕರೆಯೋಣ ಹಾಗಾದ್ರೆ ನಿಖಿಲ್ ಮತ್ತೆ ಸಿದ್ಧಾರ್ಥ್ನ. ವೆಲ್ಕಮ್ ಬ್ಯಾಕ್ ಟು ಐಡಿಯಾ ಬಾಸ್. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ಇವತ್ತು? ತುಂಬಾ ಚೆನ್ನಾಗಿ, ತುಂಬಾ ಖುಷಿ ಆಗ್ತದೆ. ತುಂಬಾ ಕಾನ್ಫಿಡೆಂಟ್ ಇದೀವಿ. ನಮ್ಮ ಈ ತರ ಐಡಿಯಾ ಬಾಸ್ಗಳೇನಿದ್ದಾರೆ, ಬೇರೆ ಫೌಂಡರ್ಸ್ ಇದ್ದಾರೆ, ಅವರು ನಿಮ್ಮ ಪಿಚ್ ನ ನೋಡೋಕೆ ಆಗಿರ್ಲಿಲ್ಲ. ಸೊ ಅವ್ರಿಗೆ ತೋರ್ಸೋಣ ಕಳೆದ ಬಾರಿ ಆಕ್ಚುಲಿ ಏನಾಗಿತ್ತು ಅಂತ. ನಾವು ಲಾಂಚ್ ಮಾಡಿದೀವಿ ಅರಿನೋ ಆಪ್. ದಿನ ವರ್ಕೌಟ್ ಮಾಡಿ, ಇಲ್ಲ ಯೋಗ ಮಾಡಿ, ನಿಮ್ಮ ಗೋಲ್ಸ್ ನ ಅಚೀವ್ ಮಾಡಿ ಅರಿನೋ ಪಾಯಿಂಟ್ಸ್ ಗೆಲ್ಲಿ, ಮತ್ತೆ ಆ ಪಾಯಿಂಟ್ಸ್ ನ ರಿವಾರ್ಡ್ ಆಗಿ ಕನ್ವರ್ಟ್ ಮಾಡಿ. ನಮ್ಮ ಫೋಕಸ್ ಏನಂದ್ರೆ ಅದು ಕನ್ಸ್ಯೂಮರ್ ಫೋಕಸಿಂಗ್ B2C ಅಲ್ಲ. 2 ಸೆಗ್ಮೆಂಟ್ ನಾವು ಇಟ್ಕೊಂಡಿದೀವಿ, ಇನ್ಶೂರೆನ್ಸ್ ಅಂಡ್ ಫಿಸಿಯೋಥೆರಪಿ. B2C ಕನ್ಸ್ಯೂಮರ್ ಪ್ರಾಡಕ್ಟ್ ನಮ್ಮ ದೇಶದಲ್ಲಿ ಮಾಡಕ್ ಆಗೋದೇ ಇಲ್ಲ. They have to go B2B2C. 6 ಲಕ್ಷದಿಂದ 6 ಕೋಟಿ ಜರ್ನಿಲಿ ನಿಮ್ಮ ಚಪ್ಪಲಿ ಸೌದೋಗುತ್ತೆ. ನೀವು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿ, ಅದಾದ್ಮೇಲೆ ನೀವು ಸೆಕೆಂಡ್ ಪ್ರಾಬ್ಲಮ್ ನ ಪಿಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಪ್ರಾಬ್ಲಮ್ ಜೊತೆ ರಿಲೇಟ್ ಆಗುತ್ತೆ, ಅವಾಗ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವತ್ತು ಇಲ್ಲಿ ತನಕ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಕಳೆದ ಸಲ ಇಲ್ಲಿ ಬಂದಿದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಐ ಥಿಂಕ್ ನಮಗೆ ಜಡ್ಜಸ್ ಇಂದ ಕಲಿಯೋದಕ್ಕೆ ತುಂಬಾನೇ ಸಿಕ್ತು. ಆದರೆ ಇದಕ್ಕೆ ಮುಂಚೆ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಲೈಫಲ್ಲಿ ಎಲ್ಲರಿಗೂ ಇನ್ನೊಂದು ಅವಕಾಶ ಸಿಗೋದಿಲ್ಲ, ನಮಗೆ ಸಿಕ್ತು. ಅದಕ್ಕೆ ನಾವು ಈ ಐಡಿಯಾ ಬಾಸ್ನ ವೇದಿಕೆಗೆ ಮತ್ತೆ ಪ್ರತೀಕ್ ನಿಮಗೆ ನಾವು ಮನಸ್ಸಿಂದ ಧನ್ಯವಾದವನ್ನು ಹೇಳ್ತೀವಿ. ವಿತ್ ಆಲ್ ದಿಸ್ ಫೀಡ್ಬ್ಯಾಕ್ ನಾವು ಡ್ರಾಯಿಂಗ್ ಬೋರ್ಡ್ ಮೇಲೆ ಹೋದ್ವಿ, ಮತ್ತು ಇವತ್ತು ನಾವು ಒಂದು ಒಳ್ಳೆ ಸೊಲ್ಯೂಷನ್, ಒಂದು ಸ್ಟ್ರಾಂಗರ್ ಸೊಲ್ಯೂಷನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಬಂದಿದ್ದೀವಿ. ಗುಡ್. ಕೋರ್ ಪ್ರಾಬ್ಲಮ್ ನಮ್ದು ಅದೇನೆ. ನಾವು ಜರ್ನಿ ಶುರು ಮಾಡಿರೋದೇ ಅದಕ್ಕೆ, ನಾವು ಭಾರತದ ಹೆಲ್ತ್ ಇಂಪ್ರೂವ್ ಮಾಡಬೇಕು ಅಂತ. ಹೆಲ್ತ್ ಸೆಗ್ಮೆಂಟ್ ಅಲ್ಲಿ ನಾವು, ನಮಗ್ ಗೊತ್ತು ಸುಮಾರು ಜನ, ಕೋಟ್ಯಾಂತರ ಜನ ಬೇರೆ ಬೇರೆ ಕಾಯಿಲೆಗಳಿಂದ ಒದ್ದಾಡ್ತಿರ್ತಾರೆ. ಅದರಲ್ಲಿ ಒಂದು ದೊಡ್ಡ ಸೆಗ್ಮೆಂಟ್ ಇದೆ, 20 crores ಯಾರು ಮಸ್ಕ್ಯುಲರ್ ಸ್ಕೆಲಿಟಲ್ ಪ್ರಾಬ್ಲಮ್ ಇಂದ ಒದ್ದಾಡ್ತಿರ್ತಾರೆ. ಬ್ಯಾಕ್ ಪೈನ್ ಆಗೋಯ್ತು, ನೀ ಪೈನ್ ಆಗೋಯ್ತು. ಇವ್ರೇನಿದ್ದಾರೆ ಫಿಸಿಯೋಥೆರಪಿಸ್ಟ್ ಹತ್ರ ಹೋದಾಗ ಪೇಷಂಟ್ಸ್, ಇವ್ರಿಗೆ ಫಿಸಿಯೋಥೆರಪಿಸ್ಟ್ ಇಂಜುರಿಯಿಂದ, ಕ್ರಾನಿಕ್ ಫೇಸ್ ಇಂದ ರಿಕವರಿ ಫೇಸ್ ತನಕ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿಂದ ಪೇಷಂಟ್ಸ್ ಅವ್ರ ಕೈ ಬಿಟ್ಟು ಹೋಗ್ಬಿಡ್ತಾರೆ, ಮತ್ತೆ ಅವ್ರ ರಿಕವರಿ ಆಗಲ್ಲ. ಅರಿನೋ ಹೆಲ್ಪ್ ಇಂದ ನಾವು, ನೀವು ಮನೇಲಿ ಕುತ್ಕೊಂಡು ಏನ್ ಎಕ್ಸರ್ಸೈಸ್ ಮಾಡ್ಬೇಕೋ, ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಇದೊಂದು ದೊಡ್ಡ ಗ್ಯಾಪ್ ಆಗಿರುತ್ತೆ. ಫಿಸಿಯೋಥೆರಪಿಸ್ಟ್ಗೆ ಗೊತ್ತಿರಲ್ಲ ಅವರು ಮಾಡ್ತಿದ್ರು ಇಲ್ವೋ ಅಂತ. ಮತ್ತೆ ಪೇಷಂಟ್ ಹತ್ರ ಒಂದು ಹ್ಯಾಂಡ್ ಹೋಲ್ಡಿಂಗ್ ಇರಲ್ಲ. ಮತ್ತೆ ನಾವು ನಮ್ಮ ಟೆಕ್ನಾಲಜಿನ ನಾವೇನ್ ಶೋಕೇಸ್ ಮಾಡಿದ್ವಲ್ಲ, ಅದರ ಹೆಲ್ಪ್ ಇಂದಾನೆ ಮುಂದೆ ಹೋಗಿ ಒಂದು ಹೊಸ ಸೊಲ್ಯೂಷನ್ ಹುಡ್ಕೊಂಡ್ ಬಂದಿದೀವಿ, ಮತ್ತೆ ಇವತ್ತು ರಿವೀಲ್ ಮಾಡ್ತಿದೀವಿ. ಸೊ ನೀವು ತಂದಿರುವಂತ ಸೊಲ್ಯೂಷನ್ ನ ವಿಡಿಯೋ ನಮಗೆ ತೋರಿಸಬಹುದಾ? ಖಂಡಿತವಾಗ್ಲು. ಶೋರ್.
ಒಬ್ಬ ಪೇಷಂಟು ಒಂದು ಫಿಸಿಯೋಥೆರಪಿಸ್ಟ್ ಹತ್ರ ಹೋದ್ರೆ ಅವನ ಪ್ರಾರಂಭ ಒಂದು ಫಿಸಿಯೋಥೆರಪಿ ಡ್ಯಾಶ್ ಬೋರ್ಡ್ ಇಂದ ಆಗುತ್ತೆ. ಯಾರ ಮುಖಾಂತರ ಒಬ್ಬ ಫಿಸಿಯೋಥೆರಪಿಸ್ಟ್ ಪೇಷಂಟ್ನ ಸುಲಭವಾಗಿ ಆ್ಯಡ್ ಮಾಡ್ಬೋದು ತಮ್ಮ ಬೋರ್ಡ್ ಮೇಲೆ ವಿತ್ ದ ಹೆಲ್ಪ್ ಆಫ್ ವೆರಿ ಫ್ಯೂ ಇನ್ಫಾರ್ಮೇಶನ್. ಮತ್ತೆ ಅವನು ಯಾವ ಕಂಡೀಷನ್ನಲ್ಲಿ ನಿಮ್ಮ ಹತ್ರ ಬಂದಿದ್ದಾನೆ ಆ ಕಂಡೀಷನ್ನ ಹಾಕಿದ್ಮೇಲೆ ಪೇಷಂಟ್ ಸುಲಭವಾಗಿ ಅವನ ಸಿಸ್ಟಮಲ್ಲಿ ಆ್ಯಡ್ ಆಗಿಬಿಡ್ತಾನೆ. ಆ್ಯಡ್ ಮಾಡಿದ ನಂತರ ಅವನ ಒಂದು ಕಸ್ಟಮೈಸ್ಡ್ ಕೇರ್ ಜರ್ನಿ ಸ್ಟಾರ್ಟ್ ಆಗಿಬಿಡುತ್ತೆ. ಅವನಿಗೋಸ್ಕರ ಫಿಸಿಯೋಥೆರಪಿಸ್ಟ್ ಒಂದು ಹೊಸ ಪ್ಲ್ಯಾನ್ನ ಕ್ರಿಯೇಟ್ ಮಾಡ್ಬೋದು. ಅವನು ಯಾವ ಫೇಸಲ್ಲಿದ್ದಾನೆ, ಅವನಿಗೆ ಏನು ಪ್ರಾಬ್ಲಮ್ ಇದೆ, ಅವನು ಎಷ್ಟು ದಿನದವರೆಗೂ ವರ್ಕೌಟ್ ಮಾಡಬೇಕು, ಜೊತೆಗೆ ನಮ್ಮ ಈ AI ಮೆಷರ್ಡ್ ವರ್ಕೌಟ್ ಲೈಬ್ರರಿ ಏನಿದೆ ಇದರಲ್ಲಿ ಯಾವ್ಯಾವ ವರ್ಕೌಟು ಅವನ ಲೆಕ್ಕಾಚಾರದಲ್ಲಿ ಸೂಟಬಲ್ ಆಗಿದೆ. ಒಂದು ಬಾರಿ ಇದು ಮಾಡಿದ ನಂತರ ಅವನು ಹೊಸ ಪ್ಲಾನ್ನ ಕ್ರಿಯೇಟ್ ಮಾಡ್ತಾನೆ, ಇಲ್ಲ ನಮ್ಮ ಪ್ರೀ ಕ್ಲಿನಿಕಲಿ ವ್ಯಾಲಿಡೇಟೆಡ್ ಪ್ಲಾನ್ನಲ್ಲಿ ಯಾವುದಾದ್ರೂ ಒಂದು ಪ್ಲಾನ್ನ ಅಸೈನ್ ಮಾಡ್ಬೋದು. ಒಂದು ಬಾರಿ ಈ ಪ್ಲಾನ್ನ ಅಸೈನ್ ಮಾಡಿದ ನಂತರ ಯೂಸರ್ ಯಾವಾಗ ಆ್ಯಪ್ನ ಡೌನ್ಲೋಡ್ ಮಾಡ್ತಾನೆ, ಹೋಮ್ ಸ್ಕ್ರೀನಲ್ಲಿ ಯೂಸರ್ಗೆ ಇಮಿಡಿಯೇಟ್ಲಿ ಪಾಪಪ್ ಬರ್ತಾ ಇದ್ದಂಗೆ ನಿಮಗೆ ಒಂದು ಪ್ಲಾನ್ ಅಸೈನ್ ಆಗಿದೆ ಅಂತ. ಆ ಪ್ಲಾನ್ನ ಪೂರ್ತಿ ಡೀಟೇಲ್ನ ಯೂಸರು ತನ್ನ ಸ್ಕ್ರೀನ್ ಮೇಲೆ ನೋಡಬಹುದು. ಜೊತೆಗೆ ಅವನು ಇಲ್ಲಿಂದಾನೇ ತನ್ನ ಪ್ಲಾನನ್ನು ಆಕ್ಟಿವೇಶನ್ ಮತ್ತು ಕೆಲಸನೂ ಕೂಡ ಮಾಡಬಹುದು. ಮತ್ತು AI ಸಹಾಯದಿಂದ ಇದು ಮೆಷರ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ನೀವು ಹೇಗೆ ವರ್ಕೌಟ್ ಮಾಡಬೇಕು ಅನ್ನೋದು ಯೂಸರ್ನ ಗೈಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಜೊತೆಗೆ ಇದನ್ನು ಕೂಡ ಹೇಳುತ್ತೆ ನೀವು ಸರಿಯಾಗಿ ಮಾಡಿದ್ರೋ ಇಲ್ವೋ ಅನ್ನೋದು. ನಾವು ಹೊಸ ಫೀಚರ್ನ ಕೂಡ ಡೆವಲಪ್ ಮಾಡಿದ್ದೀವಿ, ಪೋಸ್ಚರ್ ಅನಾಲಿಸಿಸ್. ಯಾವುದು ಫಿಸಿಯೋಥೆರಪಿಸ್ಟ್ ಮತ್ತು ಪೇಷಂಟ್ಗೆ ಸಹಾಯ ಮಾಡುತ್ತೆ. 360 ನಿಮ್ಮ ಬಾಡಿನ ಅನಾಲಿಸಿಸ್ ಮಾಡುತ್ತೆ. ಅದರ ಬೇಸಿಸ್ ಮೇಲೆ ನಿಮ್ಮ ಸೆಮಿಟ್ರಿ ಮತ್ತು ನಿಮ್ಮ ಬಾಡಿನ ಆ್ಯಂಗಲ್ ಪಾಯಿಂಟ್ಸ್ ಅದೇನಾದರೂ ಕ್ಲಿನಿಕಲ್ ರೇಂಜ್ನ ಒಳಗಿದೆಯಾ ಅದರ ಒಂದು ಡೀಟೇಲ್ ರಿಪೋರ್ಟ್ ಮಾಡುತ್ತೆ. ಯಾವುದು ಫಿಸಿಯೋಥೆರಪಿಸ್ಟ್ ಹತ್ರ ಅಗೇನ್ ರಿಯಲ್ ಟೈಮ್ನಲ್ಲಿ ತಲುಪಿಬಿಡುತ್ತೆ. ಆ್ಯಂಡ್ ಅಗೇನ್ ಫಿಸಿಯೋಥೆರಪಿಸ್ಟ್ ಇದ್ರ ಬೇಸಿಸ್ ಮೇಲೆ ಒಂದು ಕರೆಕ್ಟ್ ಡಿಸಿಷನ್ನ ತಗೋಬಹುದು. ನಿಖಿಲ್ ಸಿದ್ಧಾರ್ಥ್, ಮೊದಲನೇದಾಗಿ ನಿಮ್ಮನ್ನ 2ನೇ ಸಲ ಈ ಸ್ಟೇಜ್ಗೆ ವೆಲ್ಕಮ್ ಮಾಡಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಂಡ್ ತುಂಬಾನೇ ಖುಷಿ ಆಗುತ್ತೆ ನೀವು ಇಷ್ಟು ಚಿಕ್ಕ ಟೈಮ್ ಅಲ್ಲಿ ನಮ್ಮ ಫೀಡ್ಬ್ಯಾಕ್ ತಗೊಂಡು ಮತ್ತು ಇದನ್ನ ಇಷ್ಟು ಬೇಗ ಇದನ್ನ ಟರ್ನ್ ಅರೌಂಡ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀರಾ. ಹಾಗಾಗಿ ನಿಮಗೆ ಮೊದಲು ನಾನು ಅಪ್ರಿಶಿಯೇಟ್ ಮಾಡಬೇಕು. ಟ್ರೂಲಿ ಕಮೆಂಡಬಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಮತ್ತೆ ವೈಟ್ ಲೇಬಲ್ ಅಥವಾ ಅರಿನೋ ಒಂದು ಬ್ರ್ಯಾಂಡ್? ಸೊ ನಿಮ್ಮ ಫೀಡ್ಬ್ಯಾಕ್ನ ನಾವು ತುಂಬ ಕ್ರಿಟಿಕಲ್ ಆಗಿ ತೊಗೊಂಡ್ವಿ ಮತ್ತು ಇದನ್ನು ಅರ್ಥ ಮಾಡ್ಕೊಂಡ್ವಿ. ನಾವು ಹೀಗೆ ಇದನ್ನು ವೈಟ್ ಲೇಬಲ್ ಸೊಲ್ಯೂಷನ್ ಆಗಿ ಕೊಡೋದು ಬೇಡ ಅನ್ನೋದು. ನಮಗೆ ನಮ್ಮ ಬ್ರ್ಯಾಂಡ್ ವಿಸಿಬಿಲಿಟಿಯ ಅವಶ್ಯಕತೆ ಇದೆ. ಆ್ಯಂಡ್ ದಟ್ ಈಸ್ ವೈ ನಾವು ಇದನ್ನು B2B2C ಮಾಡಲಲ್ಲಿ ಲಾಂಚ್ ಮಾಡ್ತೀವಿ. ಎಲ್ಲಿ ನಾವು ಒಂದು ಕಾಂಟ್ರಾಕ್ಟ್ನ ಮಾಡ್ತೀವಿ ಫಿಸಿಯೋಥೆರಪಿಸ್ಟ್ ಇಲ್ಲ ಬಿಸ್ನೆಸ್ ಜೊತೆ. ಬಿಸ್ನೆಸ್ ನಮ್ಮ ಪ್ರಾಡಕ್ಟ್ನ ರೆಕಮೆಂಡ್ ಮಾಡುತ್ತೆ ಒಂದು ಕಸ್ಟಮರ್ಗೆ. ಕಸ್ಟಮರ್ ನಮ್ಮ ಆ್ಯಪ್ನ ಯೂಸ್ ಮಾಡ್ತಾನೆ ತನ್ನ ವೆಲ್ನೆಸ್ಗೋಸ್ಕರ. ಕಸ್ಟಮರ್ ಪೇ ಮಾಡ್ತಾನೆ ಫಿಸಿಯೋಥೆರಪಿಸ್ಟ್ಗೆ. ಫಿಸಿಯೋಥೆರಪಿಸ್ಟ್ ಜೊತೆಗೆ ಒಂದು ರೆವೆನ್ಯೂ ಶೇರಿಂಗ್ ಮಾಡೆಲ್ನಲ್ಲಿ ಸ್ವಲ್ಪ ರೆವೆನ್ಯೂ ನಮ್ಮ ಹತ್ರ ಬರುತ್ತೆ. ಮತ್ತೆ ಇನ್ಶೂರೆನ್ಸ್ ಬಗ್ಗೆ ಹೇಳೋದಾದ್ರೆ ನಾವು ಅದನ್ನು ಯೋಚಿಸಿದ್ವಿ, ಹೇಗೆ ನಾವು ನಮ್ಮ ಬ್ರ್ಯಾಂಡ್ ಐಡೆಂಟಿಟಿನ ಮೇಂಟೈನ್ ಮಾಡ್ಬೋದು. ನಮ್ಮ ಡಿಸ್ಕಷನ್ಸ್ ಆಯಿತು ದೊಡ್ಡ ಕಂಪನಿಗಳ ಜೊತೆ, ಯಾವುದು ನಮ್ಮ ಸೊಲ್ಯೂಷನ್ಸ್ನ ಇಂಟಿಗ್ರೇಟ್ ಮಾಡಕ್ಕೆ ಇಷ್ಟಪಡುತ್ತೆ. ಮತ್ತು ಅವ್ರ ಜೊತೆ ನಾವು ಕ್ಲಿಯರ್ ಆಗಿ ಈ ವಿಷಯನ ಮೆನ್ಷನ್ ಮಾಡಿದೀವಿ. ವಿ ವಿಲ್ ಶೋ ಅವರ್ ಬ್ರ್ಯಾಂಡಿಂಗ್ ಆಸ್ ಲೈಕ್ ಪವರ್ಡ್ ಬೈ ಅರಿನೋ. ಬಟ್ ಕೋ ಬ್ರ್ಯಾಂಡಿಂಗ್ ಅಷ್ಟು ಒಳ್ಳೇದಲ್ಲ. Yes. ಬ್ರ್ಯಾಂಡಿಂಗ್ ಸೋಲೋ ಬ್ರ್ಯಾಂಡಿಂಗ್ ಇರಬೇಕು. ಮತ್ತೆ ಫಿಸಿಯೋಥೆರಪಿ ವಿಲ್ ಬಿ ಕಂಪ್ಲೀಟ್ಲಿ Completely ಸೋಲೋ ours. ಬ್ರ್ಯಾಂಡಿಂಗ್, ಬೋತ್ ಫಾರ್ ದ ಫಿಸಿಯೋಥೆರಪಿಸ್ಟ್ ಅಂಡ್ ಫಾರ್ ದ ಪೇಷಂಟ್. ಸೊ ನಿಖಿಲ್ ಅಂಡ್ ಸಿದ್ಧಾರ್ಥ್, ನಮ್ಮ ಪ್ರೊಫೆಸರ್ ನಿಮಗೆ ಏನು ಹೇಳಬೇಕು ಅನ್ಕೊಂಡಿದ್ದಾರೆ? ನನಗೆ ಫಿಸಿಯೋಥೆರಪಿಸ್ಟ್ ಒಂದ್ಸತಿ ಹೇಳ್ಬಿಟ್ರೆ ನಾನು ಅದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು ಅಂದ್ರೆ ನಿಮ್ಮ ಆ್ಯಪ್ ನಾನು ಸರಿಯಾಗಿ ಮಾಡ್ತಿದ್ದೀನಿ ಅಂತ ವೆರಿಫೈ ಮಾಡಿದ್ರೆ ನಾನು ಫಿಸಿಯೋಥೆರಪಿಸ್ಟ್ ಹತ್ರ ಮತ್ತೆ ಯಾಕೆ ಹೋಗ್ಬೇಕು? ಎಕ್ಸಸೈಸ್ ಮಾಡೋದು ಒಂದು ಪಾರ್ಟ್ ಆಗಿರುತ್ತೆ. ಅದನ್ನ ನಾವು HPEs ಅಂತ ಕರಿತೀವಿ, ಹೋಮ್ ಎಕ್ಸಸೈಸ್ ಪ್ರೋಗ್ರಾಮ್. ಅದನ್ನ ಎಲ್ಲ ಫಿಸಿಯೋಥೆರಪಿಸ್ಟ್ ಹೇಳ್ತಾರೆ. ಫಿಸಿಯೋಥೆರಪಿಸ್ಟ್ ಟ್ರೀಟ್ಮೆಂಟ್ ಏನಿರುತ್ತಲ್ಲ ಅದು ಫೇಸಸ್ ಅಲ್ಲಿ ಆಗುತ್ತೆ. ಈ ಸ್ಟಾರ್ಟಿಂಗ್ 1 ರಿಂದ 4 ವಾರ ಏನಿರುತ್ತಲ್ಲ ಅವರು ರೆಗ್ಯುಲರ್ ಆಗಿ ಬರ್ಬೇಕಾಗುತ್ತೆ. ಅವಾಗಲೇ ಎಕ್ಸಸೈಸ್ ಸ್ಟಾರ್ಟ್ ಆಗೋದು. ಅಲ್ಲಿ ಅವ್ರಿಗೆ ಎಕ್ಸಸೈಸ್ ನ ತುಂಬಾ ಸ್ಲೋ ಆಗಿ ಮಾಡೋದಕ್ಕೆ ಹೇಳ್ತಾರೆ. ಮತ್ತೆ ಅವ್ರನ್ನ ಇನ್ನೊಂದ್ಸರಿ ಕರೀತಾರೆ ನೋಡೋದಕ್ಕೆ ಫ್ಲೆಕ್ಸಿಬಿಲಿಟಿ ಎಷ್ಟಾಗಿದೆ ಅಂತ. ನಿಮ್ಮ ಕೈ ಇಷ್ಟು ಮೂವ್ ಆಗ್ತಿತ್ತು, ಇವಾಗ ಇಲ್ಲಿ ನೋವಾಗ್ತಿದೆ ಅಂದಾಗ ಅದು ಫಿಸಿಕಲಿನೇ ಚೆಕ್ ಆಗೋದು. ಆಗ ಎಕ್ಸಸೈಸಸ್ ಚೇಂಜ್ ಆಗೋಗುತ್ತೆ. ಈಗ ಎಕ್ಸಸೈಸ್ ಆಂಗಲ್ ಇಷ್ಟ ಆಗ್ಬೋದು. ಮತ್ತೆ ನೀವು ಆಗ ಹೋಗಿ ರೋಟೀನ್ ನ ಚೇಂಜ್ ಮಾಡಿ, ಮತ್ತೆ ಆ ರೋಟೀನ್ ಮತ್ತೆ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಚೇಂಜ್ ಮಾಡಬಹುದು. ಮತ್ತೆ ಈಗ ಪೇಷಂಟ್ ಜಾಸ್ತಿ ಮೂವ್ ಕೂಡ ಮಾಡಬಹುದು. ಸೊ ಇದೇ ಅಡ್ವಾಂಟೇಜ್ ಕಂಟಿನ್ಯೂಸ್ಲಿ ಬ್ಯಾಕ್ ಅಂಡ್ ಫೋರ್ತ್. ಸೊ ನಿಖಿಲ್ ಅಂಡ್ ಸಿದ್ಧಾರ್ಥ್, ನಿಮ್ಮ ಆಸ್ಕ್ ಏನಿದೆ ಮತ್ತೊಮ್ಮೆ ಕೇಳ್ಬಿಡಿ. ಸೊ ನಮ್ಮ ಆಸ್ಕ್ ಬಂದು 1 CR ಫಾರ್ 4.5% ಈಕ್ವಿಟಿ, ಅಂದ್ರೆ 20 CR ಪ್ರೀ ಮನಿ ವ್ಯಾಲ್ಯೂಯೇಷನ್. ಸೊ ಟೈಟನ್ಸ್ ಹೇಳಿ.
ನಂದು ಒಂದು ಸ್ವಂತ ಇನ್ವೆಸ್ಟ್ಮೆಂಟ್ ಇದೆ ಫಿಸಿಕಾ ಫಿಟ್ ಅಲ್ಲಿ, ಮತ್ತೆ Okay. ಅದು ಸ್ಕೇಲ್ ಆಗಿರೋದನ್ನ ನಾನು ನೋಡ್ತಾ ಇದ್ದೀನಿ. ಇಟ್ಸ್ ಫಿನಾಮಿನಲ್. ನಂದೇ ಸ್ವಂತ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಹಾಗಾಗಿ ನಾನು ನಿಮ್ ಜೊತೆ ಸ್ಪೆಸಿಫಿಕ್ಲಿ ಈ ಡೊಮೈನ್ ಅಲ್ಲಿ ಕೈ ಜೋಡಿಸೋದಕ್ಕೆ ಆಗೋದಿಲ್ಲ. ಬಟ್ ವಿತ್ ದ ಸ್ಲೀಪ್ ಕಂಪನಿ ಬೋತ್ ಫಾರ್ ಎಂಪ್ಲಾಯೀಸ್ and both for orthopedic needs, we have a strong network of physiotherapists as well. Great. ನಾನು ನಿಮ್ ಜೊತೆ ಆ ಡೊಮೈನ್ ಅಲ್ಲಿ ಖಂಡಿತ ಪಾರ್ಟ್ನರ್ಶಿಪ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ಐ ವಿಲ್ ಬಿ ಹ್ಯಾಪಿ ಟು ಮೆಂಟರ್. ಥ್ಯಾಂಕ್ ಯು ಸೋ ಮಚ್. ನಾನಿವತ್ತು ಕೈ ಜೋಡ್ಸಕ್ಕಾಗಲ್ಲ. ನನ್ಗೆ ಚಿಕ್ಕ ರೌಂಡಲ್ಲಿ ಮಜಾ ಬರಲ್ಲ. ಗೊತ್ತಾಯ್ತಾ? ಅದೇ ನಾನು ದೊಡ್ಡ ರೌಂಡ್ ಏನಾದ್ರು ಕೇಳಿದ್ರೆ 100 ಕೋಟಿ round ಅದೇ ಯಾವಾಗ ಮಾಡಿದ್ರೆ 100 ಕೋಟಿ ಸಂದೇಶ್ ರೌಂಡ್ ಅವ್ರು- ಆಗುತ್ತೋ ಅವತ್ ನಾನ್ ಬರ್ತೀನಿ. ಇವತ್ ನಾನ್ ನಿಮ್ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಪರವಾಗಿಲ್ಲ. ನಿಮ್ಮ ಪ್ರೆಸೆಂಟೇಷನ್ ನಾನು ಟಿವಿಲಿ ನೋಡಾದ್ಮೇಲೆ ಯಾವ ಎಜಿಲಿಟಿ ಜೊತೆ ನೀವು ಪ್ರಾಡಕ್ಟ್ ಅಲ್ಲಿ ಪರಿವರ್ತನೆ ತಗೊಂಡ್ಬಂದಿದ್ದೀರಾ, ಹೊಸ ಒರಿಜಿನಲ್ ಪ್ರಾಡಕ್ಟ್ ತಗೊಂಡ್ಬಂದಿದ್ದೀರಾ. ನಾವು ಅದನ್ನ ಡಿಸೈನ್ ಥಿಂಕಿಂಗ್ ಭಾಷೆಯಲ್ಲಿ ರ್ಯಾಪಿಡ್ ಪ್ರೋಟೋಟೈಪಿಂಗ್ ಅಂತೀವಿ. ನೀವಿಬ್ರು ಆ ವಿಚಾರನ ತುಂಬಾ ಎಕ್ಸೆಲ್ ಮಾಡಿ ತೋರಿಸಿದೀರಾ. ನಾನ್ ನಿಮ್ಗೆ ಒಂದು ಆಫರ್ ಕೊಡ್ಬೇಕು ಅಂತಿದ್ದೀನಿ. ನಿಮ್ಮ ಲಾಸ್ಟ್ ವ್ಯಾಲ್ಯೂಯೇಷನ್ ಬಂದು 14 ಕೋಟಿ ಇತ್ತು. ನಾನು ಅದೇ ಹಳೆ ವ್ಯಾಲ್ಯೂಯೇಷನ್ ಮೇಲೆ 40 ಲಕ್ಷನ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನೀವೇನ್ ಮಾಡ್ತೀರಾ ಹೇಳಿ? ಸೊ ಒಂದು ಕೌಂಟರ್ ಕೊಡಬೇಕು ಅನ್ಕೊಂಡಿದ್ದೀವಿ. ಏನಂದ್ರೆ 18 ಕೋಟಿ ವ್ಯಾಲ್ಯೂಯೇಷನ್ ಅಲ್ಲಿ ಕನ್ಸಿಡರ್ ಮಾಡ್ಬೋದಾ ಅಂತ. 14 ಕೋಟಿ ವ್ಯಾಲ್ಯೂಯೇಷನ್ ಏನಿದೆ ಅದು ಈಗ ಕರೆಂಟ್ ಟರ್ನ್ ಓವರ್ಗೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಈಗ ಸ್ವಲ್ಪ ತಿಂಗಳುಗಳಲ್ಲಿ ನೀವು ಟರ್ನ್ ಓವರ್ನ ಡಬಲ್ ಮಾಡ್ಕೊಂಡ್ ಬಂದ್ರೆ ವಿ ಕ್ಯಾನ್ ಡೂ ದಟ್. ಆದ್ರೆ ಇವತ್ತಿನ ಡೇಟ್ ಅಲ್ಲಿ ಕರೆಂಟ್ ಮ್ಯಾಥ್ ಏನಿದೆ, ಈ ವ್ಯಾಲ್ಯೂಯೇಷನ್ ಕೂಡ ತುಂಬಾ ಒಳ್ಳೆ ವ್ಯಾಲ್ಯೂಯೇಷನ್. ಮತ್ತೆ ಎರಡು ಕಡೆಯಿಂದನೂ ಆಸ್ ಎ ಇನ್ವೆಸ್ಟರ್ ಕೂಡ ಇದು ತುಂಬಾ ಒಳ್ಳೆ ವ್ಯಾಲ್ಯೂಯೇಷನ್. ಇಟ್ಸ್ ಗೋನ್ ಬಿ ಡಿಮ್ಯಾಂಡ್, ಇಟ್ಸ್ ಗೋನ್ ಬಿ ಎಕ್ಸ್ಪೋನೆನ್ಷಿಯಲ್, ರಿಹ್ಯಾಬಿಲಿಟೇಷನ್ಸ್ ವಿಲ್ ಗೋನ್ ಬಿ ಗುಡ್. ಸೊ ನೀವು ಇದನ್ನ ಅಕ್ಸೆಪ್ಟ್ ಮಾಡಿ. ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಅದನ್ನ ನಾನು ಹೇಳ್ತಿದ್ದೀನಿ. ಕೈ ಜೋಡಿಸೋದಕ್ಕೆ ರೆಡಿ ಇದ್ದೀವಿ. ವಾವ್, ಕಂಗ್ರಾಚುಲೇಷನ್ಸ್. ಬನ್ನಿ ಕೈ ಮಿಲಾಯಿಸಿ. ಕಂಗ್ರ್ಯಾಚುಲೇಷನ್.